ಹೇಳ್ರಿ ನಿಮ್ಮ ಹೆಸರು? ಮಲ್ಲೇಶ್ ಸರ್. ತಂದೆ ಹೆಸರು? ಚಂದ್ರಪ್ಪ ಸರ್. ಯಾವ ಊರು? ಸುಂದರಳ್ಳಿ ಸರ್. ಏನಾಗಿದೆ ಸಮಸ್ಯೆ ನಿಮಗೆ? ನಮ್ಮ ಸಮಸ್ಯೆ ನಾವು ಹೊಡೆದಕ್ಕೆ ಅವರು ಬಂದು ನಿಲ್ಲಿಸಿ ಟ್ರ್ಯಾಕ್ಟ್ರಿಗೆ ಅಡ್ಡದ ನಿಲ್ಲಿಸಿ ಬಂದು ಬಡ್ತೀವಿ ಸರ್. ಯಾರು? ಸರಿ ನೀವು ಕುಮ್ಮತ್ತಿಲಿಂದ ಬಂದು ಬಡ್ದಾರ ಸರ್. ಯಾರ್ಯಾರು ಬಡಿದ್ರು? ಸರಿ ನೀವು ಸರ್ ತಮ್ಮ ಅವರು ಅಣ್ಣ ತಮ್ಮಗಳಿಲ್ಲ ಪೂರ್ತಿ ಸರ್. ಅವ್ರು ಬಂದು ಬುಧವಾರ ದಿವಸ ಬಂದು ಯಾರು ಈ ಶ್ರೀನಿವಾಸ್ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲಿ? ಯಾರು ಇವರು? ಅವರು ಪೊಲೀಸರು ಸರ್. ಎಲ್ಲಿದ್ದಾರೆ ಅವರು? ಹೊಸಳ್ಳಿ ಹೊಸಳ್ಳಿ ಸ್ಟೇಷನ್ ಖಾನಾವಸಳ ಪೊಲೀಸ್ ಸ್ಟೇಷನಾಗಿದ್ದಾರೆ. ಹ್ಞೂ ಸರ್. ಈ ಯಾರ್ಯಾರು ಬಂದು ಬಡಿದ್ರಿ ನಿಮಗೆ? ಶ್ರೀನಿವಾಸ್ ಅವ್ರ ತಮ್ಮವರು. ಹೆಸರು? ಮಲ್ಲೇಶ್ ಅಂತ. ಮತ್ತೆ ಬಸಪ್ಪ, ಚಂದ್ರಪ್ಪ, ಓಬಯ್ಯ, ಸುರೇಶ, ಪ್ರಕಾಶ, ಶ್ರೀನಿ ಅವರೆಲ್ಲ ಬಂದು ಒಟ್ಟು ಟೋಟಲ್ಲು 15 ಜನ ಇದ್ರು ಸರ್. ನನಗೆ ಪ್ರಜ್ಞೆ ತಪ್ಪಿ ಒಟ್ಟು 15 ಜನ ಇದ್ದರು. ಪ್ರಜ್ಞೆ ತಪ್ಪಿ ಬಿದ್ದಾಗ ಎಷ್ಟು ಎಲ್ಲೆಲ್ಲಿ ಹೊಡೆದ್ರು ಅಂತ ಅಲ್ಲಿಗೆ ಗೊತ್ತಿಲ್ಲ ಸರ್. ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಾನು. ಬರೀ ಕೈಯಲ್ಲಿ ಬಡಿದ್ರಾ ಅಥವಾ ಇನ್ನೇನಾದ್ರು? ಅವರು ಕೆಬ್ಬಣ ರಾಡ್ ತಗೊಂಡಿದ್ರು ಸರ್. ಕೆಬ್ಬಣ ರಾಡ್ ತಗೊಂಡಿದ್ರು. ಕೆಲವು ಸೌತೆ ಗೂಟನೂ ತಗೊಂಡಿದ್ರು. ಕೆಲವು ಕಲ್ಲೂ ತಗೊಂಡಿದ್ರು. ಮಚ್ಚು ಕೂಡ ಇದ್ದು. ಮಚ್ಚು ಕೂಡ ಒಬ್ರು ತೆಗಿದ್ರು ಸರ್. ಈ ಬಸಪ್ಪ ಮಾತ್ರ ಕೊಡ್ಲಿಲಿ ಹೊಡೆದೈತೆ ಸರ್. ಕೊಡ್ಲಿ ತುಂಬ ತಿರುಗಿ ಹೊಡೆದೈತೆ ಸರ್. ತಿರುಗಿ ಕಡ್ದಿದ್ರೆ ನಾನು ಅಲ್ಲೇ ಪ್ರಾಣ ಅಲ್ಲೇ ಹೋಗ್ತದೆ ಸರ್. ಅದು ತಿರುಗಿ ಹೊಡೆದಕ್ಕೆ ನನ್ನ ಪ್ರಾಣ ಹೋಗ್ತದೆ ಸರ್. ಮತ್ತೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ಲಿಲ್ವಾ ನೀವು ಇದ್ರ ಬಗ್ಗೆ? ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ ಸರ್. ಯಾಕೆ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಮಗೆ ಭಾರಿ ಸೀರಿಯಸ್ ಆಗಿರೋದಕ್ಕೋಸ್ಕರ ನಾವು ಅಲ್ಲಿ ಹೋಗೋರು ಯಾರು ಇಲ್ಲ ಸರ್. ಎದ್ರಲ್ಲಿ ಬಂದಿದ್ರಿ ಇಲ್ಲಿಗೆ? ಇಲ್ಲ ಆಂಬುಲೆನ್ಸಲ್ಲೇ ಬಂದಿದ್ರಿ ಸರ್. ಆಂಬುಲೆನ್ಸಲ್ಲಿ ಬಂದಾಗ ಪೊಲೀಸ್ನವ್ರು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ? ಪೊಲೀಸರಿಗೆ ಕೊಟ್ಟಿದ್ದಾರೆ ಸರ್. ಅವರು ಏನೂ ಇದು ಮಾಡಿಲ್ಲ ಸರ್. ಯಾಕೆ ನೀವು ಕಂಪ್ಲೇಂಟ್ ತಗೊಳ್ರಿ ಅಂತ ಹೇಳಿಲ್ವಾ ಅವ್ರಿಗೆ? ಹೇಳಿಲ್ಲ ಸರ್. ಇನ್ನೂ ಒಟ್ಟು ನಾವು ಮಾತಾಡೋ ಸ್ಟೇಜ್ನಾಗ ಇದ್ದಿಲ್ಲ ಸರ್. ಪೊಲೀಸ್ನವ್ರು ಬಂದಿದ್ರೆ ಇಲ್ಲಿಗೆ ಯಾರಾದರೂ? ನಿನ್ನೆ ಬಂದಿದ್ದು ಸರ್. ಏನು ಹೇಳಿದ್ರು ಅವರು? ಅವ್ರು ಬಂದು ನಾನೆಲ್ಲ ಎಷ್ಟು ಬೇಕಾದ್ರೆ ನಾನು ಎಲ್ಲ ಮಾಹಿತಿ ಹೇಳಿದ್ದೆ ಸರ್ ಅವ್ರಿಗೆ. ಎಲ್ಲ ಯಾರ್ಯಾರು ಬಡಿದ್ರು ಯಾರು ಇಲ್ಲ ಅಂತಂದು ಎಲ್ಲ ಹೇಳಿದೆ. ಟೋಟಲ್ಲು 15 ಜನ ಟೋಟಲ್ ಹೇಳಿದ್ದೆ ಸರ್. ಹೆಸರು ಹೇಳಿದ್ದೀರಾ? ಹೆಸರು ಹೇಳಿ ಸರ್. 10 ಜನ ಬಡ್ದಿರೋದು ಮಾತ್ರ ನಾನು ನಿಚ್ಚಲಿರಕರಿಗೆ ಹೊಡೆದಿರೋದು 10 ಜನ ನನಗೆ ಗೊತ್ತಿರೋದು ಸರ್. ಇನ್ನು 5 ಜನ ಏನಾಯ್ತು ಅಂತ ಪೊಲೀಸರು ಕೇಳಿದ್ರು ಸರ್. ಅದು ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಸರ್. ಇನ್ನು 5 ಜನ ಅವ್ರು ಏನು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಸರ್. ಅದಕ್ಕೋಸ್ಕರ. ಮತ್ತೆ ಪೊಲೀಸ್ನವ್ರು ಬಂದು ಠಾಣೆಗೆ ಬಂದು ದೂರು ಕೊಡ್ರಿ ಅಂತ ಹೇಳಿಲ್ವಾ ನಿಮಗೆ? ಹೇಳಿದ್ರು ಸರ್. ಅದು ಯಾವುದೋ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳಿದ್ರು ಸರ್. ನಾನು ಮಾಡಲಿಲ್ಲ ಸರ್. ಇವಾಗ 2021ರಾಗ ಇದೇ ಥರ ನಾವು ಅಪ್ಪನ ಬಡ್ದಿದ್ದೆ ಸರ್. ಹಿಡ್ಕೊಂಡು ಅವರೇ ಬಡ್ದಿದ್ರು. ಅವರು ಬಡ್ದಿಟ್ಟಿಗೆ ನಾನು ಜೋಗಳ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ ಸರ್. ನನ್ನ ಹೆಸರು ಮೇಲೆ ಅಡ್ಮಿಟ್ ಮಾಡಿದ್ದೆ, ಮಲ್ಲೇಶ್ ಅಂತ ಸರ್. ಅವರು ಹೊಸಳ್ಳಿ ಪೊಲೀಸರು ಬಂದು ನಮ್ಮ ತಮ್ಮನ್ನ ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡಿಸ್ಕೊಂಡು ಒಳಗೆ ಜೈಲಿಗೆ ಹಾಕಿದ್ರು ಸರ್ ಅವರು. ಅದಕ್ಕೋಸ್ಕರ ನನ್ನ ಅನುಮಾನ ಬಂದು ನಿನ್ನೆ ಬಂದಿದ್ರು ಪೊಲೀಸರು ಕೂಡ ಅವ್ರು ಸೈನ್ ಮಾಡು ಅಂತ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಲ್ಲ ಅಂತ ಹೇಳಿದೆ ಸರ್. ಅದು ವೈಟ್ ಪೇಪರ್ನಾಗ ಸೈನ್ ಮಾಡು, ನಾನು ನಾಳೆ ಬಂದು ಕಂಪ್ಲೇಂಟ್ ಕೊಡ್ತಂತ ಬರ್ಕೊಡು ಅಂತ ಹೇಳಿದ್ರು ಸರ್ ಅವರು. ನಾನು ಬರಲಿಲ್ಲ, ಸೈನ್ ಮಾಡಿಲ್ಲ ಸರ್. ಬಿಳಿ ಪೇಪರ್ ಮೇಲೆ ಸೈನ್ ಮಾಡಿ ಅಂತಂದ್ರ? ಹೌದು ಸರ್. ಅದಕ್ಕೆ ನೀವು ಆಯ್ತು ನಾವೇ ಬಂದು ಕೊಡ್ತೀವಿ ಅಂತ ಹೇಳಿದಿರಿ? ಹೌದು ಸರ್. ಸರಿ, ಓಕೆ ಬಿಡಿ.